ಸೆಂಟ್ರಲ್ ಜೈಲಿಗೆ ಯುವತಿ ಸಿಮ್ ಕಾರ್ಡ್ ಸಪ್ಲೈ ಮಾಡ್ತಾ ಇದ್ದಿದ್ದು ಈಗ ಬೆಳಕಿಗೆ ಬಂದಿದೆ. 27 ವರ್ಷದ ರಿತಿಕಾ ರೈ ಜೈಲಿನೊಳಗೆ ಸಿಮ್ ಸಪ್ಲೈ ಮಾಡ್ತಾ ಇದ್ಲು ಅಂತ ಹೇಳಿ ತಿಳಿದು ಬಂದಿರುವಂಥದ್ದು. ಖೈದಿಯನ್ನ ಭೇಟಿಯಾಗುವಂತಹ ನೆಪದಲ್ಲಿ ಹೋಗ್ತಾ ಇದ್ದಂತಹ ಈ ಯುವತಿ ಸಿಮ್ ಹಾಗೆ ಡ್ರಗ್ಸ್ ಕೂಡ ಸಪ್ಲೈ ಮಾಡ್ತಾ ಇದ್ಲಂತೆ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಸದ್ಯ ರಿತಿಕಾ ರೈಲನ್ನ ಲಾಕ್ ಮಾಡಲಾಗಿರುವಂಥದ್ದು, ವಶಕ್ಕೆ ಪಡೆಯಲಾಗಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಗಮನಿಸ್ತಾ ಇದ್ದೀರಾ ರಿತಿಕಾ ರೈನ, ಆಕೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ನಿನ್ನೆ ಮೊನ್ನೆ ಅಷ್ಟೇ ಅಲ್ಲಿ ಘಟನೆ ನಡೆದಿತ್ತು. ಒಂದಷ್ಟು ಜನ ಮಾರ್ಚ್ 26ನೇ ತಾರೀಕು ವಿಚಾರಣಾಧೀನ ಖೈದಿಯ ಭೇಟಿಗೆ ಅಂತೇಳಿ ಈ ರಿತಿಕಾ ರೈ ತೆರಳಿರ್ತಾರೆ. ವಿಚಾರಣಾಧೀನ ಖೈದಿ ಫರ್ಹಾನ್ ಖಾನ್ ಭೇಟಿಗೆ ಹೋಗಿದ್ಲು ರಿತಿಕಾ ರೈ. 27 ವರ್ಷದ ರಿತಿಕಾ ರೈ ಜೈಲಿನೊಳಗೆ ಸಿಮ್ ಅನ್ನ ಸಪ್ಲೈ ಮಾಡ್ತಾ ಇದ್ಲು. ಈ ಮೂಲಕ ಮೇನ್ ಗೇಟ್ನ ಬಳಿ ಅನುಮಾನಾಸ್ಪದವಾಗಿ ನಿಂತ್ಕೊಂಡಿರ್ತಾಳೆ ರಿತಿಕಾ ರೈ. ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸುವಾಗ ಆಕೆ ಸಿಮ್ ಕಾರ್ಡ್, ಗಾಂಜಾ ಹಾಗೆ ಬೀಡಿ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಗೊತ್ತಾಗತ್ತೆ. ಆಕೆಯ ಬಳಿ ಅವೆಲ್ಲ ಐಟಮ್ಗಳು ಪತ್ತೆಯಾಗತ್ತೆ. ಯುವತಿ ಆಕೆಯನ್ನು ವಶಕ್ಕೆ ಪಡೆದಿರುವಂತಹ ಪೊಲೀಸರು ಅಂದರೆ ಜೈಲಿನ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. 3 ಏರ್ಟೆಲ್ ಸಿಮ್ ಹಾಗೆ 30 ಗ್ರಾಂ ಗಾಂಜಾ, 30 ಗ್ರಾಂ ಡ್ರಗ್ಸ್ ಪತ್ತೆಯಾಗಿದೆ. ಇನ್ನು ಡ್ರಗ್ ಹಾಗೆ ಪ್ರಿಸನ್ ಆಕ್ಟ್ ಅಡಿಯಲ್ಲಿ ಸದ್ಯ ರಿತಿಕಾ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.